ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 42ರಿಂದ ವಾಕ್ಯ 48ರ ತನಕ. ಯಾಯಿರನ ಮಗಳಿಗೆ ಜೀವದಾನ ಮಾಡುವಾಗ ರಕ್ತಸ್ರಾವ ಸ್ತ್ರೀಗೆ ಆರೋಗ್ಯದಾನ ಮಾಡುವ ಈ ಒಂದು ಸೌಖ್ಯವನ್ನು ಆಲಿಸೋಣ. ಯೇಸು ಯಾಯಿರನ ಮನೆಗೆ ಹೊರಟು ಬರುವಾಗ ಜನರ ಗುಂಪು ಅವರನ್ನು ಸುತ್ತಲೂ ಒತ್ತರಿಸುತ್ತಿತ್ತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿ ಇದ್ದಳು. ಆಕೆ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ವೈದ್ಯರಿಗೆ ವೆಚ್ಚ ಮಾಡಿದ್ದರೂ ಆಕೆಯನ್ನು ಗುಣಪಡಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಆಕೆ ಹಿಂಬದಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಳು. ಆ ಕ್ಷಣವೇ ಅವಳ ರಕ್ತಸ್ರಾವವು ನಿಂತು ಹೋಯಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದರು. ಯಾರೂ ಮುಟ್ಟಲಿಲ್ಲವೆಂದು ಎಲ್ಲರೂ ಹೇಳುತ್ತಿರಲು ಪೇತ್ರನು, ಪ್ರಭು, ಇಷ್ಟೊಂದು ಜನರು ಮೇಲೆ ಮೇಲೆ ಬೀಳುತ್ತಾ ನಿಮ್ಮನ್ನು ಒತ್ತರಿಸುತ್ತಿದ್ದಾರಲ್ಲ ಎಂದನು. ಅದಕ್ಕೆ ಯೇಸು, ಯಾರೋ ನನ್ನನ್ನು ಮುಟ್ಟಿದ್ದಾರೆ, ಗುಣಪಡಿಸುವ ಶಕ್ತಿ ನನ್ನಿಂದ ಹೊರಹೊಮ್ಮಿದೆ ಎಂದು ನನಗೆ ಗೊತ್ತು ಎಂದರು. ಆಗ ಆ ಮಹಿಳೆ ತಾನು ಮಾಡಿದ್ದನ್ನು ಇನ್ನು ಮುಚ್ಚಿಡಲು ಸಾಧ್ಯವಿಲ್ಲವೆಂದು ಅರಿತು ನಡುಗುತ್ತಾ ಬಂದು ಯೇಸುವಿಗೆ ಅಡ್ಡ ಬಿದ್ದಳು. ತಾನು ಮುಟ್ಟಿದ್ದಕ್ಕೆ ಕಾರಣವನ್ನು, ತಾನು ತಕ್ಷಣ ಗುಣ ಹೊಂದಿದ್ದನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು ಎಂದರು. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ರಕ್ತಸ್ರಾವ ಸ್ತ್ರೀಯ ಅಚಲ ವಿಶ್ವಾಸ, ನಿಮ್ಮ ಬಟ್ಟೆ ಮುಟ್ಟಿದರೂ ಗುಣವಾಗುತ್ತೇನೆಂಬ ಆ ದೃಢ ನಂಬಿಕೆಯನ್ನು ನಮಗೂ ಕೊಡಿರಿ. ಇವತ್ತು ಆಸ್ಪತ್ರೆಯಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಕ್ವಾರಂಟೈನಲ್ಲಿರುವವರು, ಕಷ್ಟದಲ್ಲಿರುವವರು, ಕೋವಿಡ್ ಸೋಂಕಿಗೆ ಒಳಗಾದವರು ಅದೇ ವಿಶ್ವಾಸದಿಂದ ನಿನ್ನನ್ನು ಮುಟ್ಟಲಿ. ಯೇಸುವೇ, ಮುಟ್ಟುವಾಗ ಅವರಿಗೆ ಸೌಖ್ಯ ಉಂಟಾಗಲಿ. ನೀವು ನುಡಿದಿರಿ, ನಿಮ್ಮ ಸೇವಕರಿಗೆ ಬಂಧಿಸ್ತಾಗೋದು, ಬಿಡುಗಡೆ ಮಾಡಲಾಗೋದು. ಯೇಸು ನಾಮದ ಎಲ್ಲ ರೋಗಗಳು, ಸೋಂಕುಗಳು ಬಂಧಿಸಿ ಸುಟ್ಟು ಪ್ರತಿಷ್ಠೆಗೊಳಿಸ್ತಾ ಇದ್ದೀನಿ. ಟಚ್ ಅನಾಯಿಂಟ್ ಹೀಲ್ ಫಾರ್ ಯುವರ್ ಗ್ಲೋರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ.